ದೊಡ್ಡ ಪದಗಳಲ್ಲಿ ಸೈಲೆಂಟ್ ಆಗುತ್ತೆ. 4ಕ್ಕಿಂತ ಅಕ್ಷರ ಜಾಸ್ತಿ ಇರಬೇಕು, 3ಕ್ಕಿಂತ ಜಾಸ್ತಿ ಅಕ್ಷರ ಇದ್ದರೆ ಅದೇನಾಗುತ್ತೆ, ಕೆಲವು ಪದದಲ್ಲಿ ನಿಮಗೆ ಇ ಡಿ ಸೈಲೆಂಟ್ ಆಗುತ್ತೆ. ಸೊ ಪುಲ್ಡ್ ವಿಚ್ ಮೀನ್ಸ್ ಅದೇ ನೀವು LLED ಅಥವಾ SHED ಅಥವಾ ಲಾಸ್ಟಿಗೆ RMED ಅಥವಾ NED ಈ ಕಾಂಬಿನೇಷನಲ್ಲಿ ಏನಾಗುತ್ತೆ, ಲಾಸ್ಟಿಗೆ ಇ ಸೈಲೆಂಟ್ ಆಗುತ್ತೆ. ಇಲ್ಲಿ ನಾವು ಇದನ್ನು ಪುಲ್ಲೆಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಲ್ಲಿ ಲೆಡ್ ಅಂತ ಹೇಳಬೇಕು. ಯಾಕೆಂದರೆ ಇದು ಬರೀ LED ಮಾತ್ರ ಇರೋದು, ಅದಕ್ಕೆ ನಾವು ಅದನ್ನು ಇಲ್ಲಿ ಈ ಸೈಲೆಂಟ್ ಆಗಲ್ಲ, ಇಲ್ಲಿ ಸೈಲೆಂಟ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್. ಬನ್ನಿ ಇಂಗ್ಲಿಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಚಾನಲ್ಗೆ ಹೊಸವಾಗಿದ್ದರೆ ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ. ಜಸ್ಟ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ಐ ಆಮ್ ಹಿಯರ್ ಟು ಟೀಚ್ ಯು ಇಂಗ್ಲಿಷ್. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕೆಂದ್ರೆ ಇದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೊ ಇದನ್ನ ಕೊನೆ ತನಕ ನೋಡಿ, ಈ ಸೀರೀಸ್ ಅನ್ನು ಕೊನೆ ತನಕ ನೋಡಿ. ಅಂಡ್ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ, ಹಾಗೆ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ. ರೈಟ್, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಜಂಪ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷ್ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ABC ಮಾತ್ರ ಗೊತ್ತು, ಅಥವಾ ABC ಓದಿಲ್ಲ ಅಂತ ಇಟ್ಕೊಳ್ಳಿ. ಸೊ ABC ಓದಿಲ್ಲ ಅಂತ ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದಾನೆ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದಲ್ಲದೆ ನೀವು ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗಿರ್ಬೋದು, ಮನೆಯಲ್ಲಿ ಹೋಗಿರ್ಬೋದು, ಅಥವಾ ನೀವು ಯಾವುದೋ ಬಿಸಿನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ, ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ, ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು, ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿ. ಸೈಲೆಂಟ್ ಇ ಕೊನೆಯಲ್ಲಿ ಬಂದಿದೆ, ಇದು ಕೊನೆಯಲ್ಲಿ ಬಂದಿರೋದನ್ನ ಎಲ್ಲ ಕಡೆ ಸೈಲೆಂಟ್ ಮಾಡಬೇಕು, ಎಕ್ಸೆಪ್ಟ್ ಹಿ, ಶಿ, ವಿ, ಬಿ, ಶಿ, ಹಿ ಇವೆಲ್ಲ ಬಿಟ್ಟು. ಓಕೆ, ಸೊ ಇವೆಲ್ಲ ಕೊನೆಯಲ್ಲಿ ಬಂದಿದೆ. ಇದು ಮಧ್ಯದಲ್ಲಿ ಬಂದಿದೆ ನೋಡಿ, ಇದು ಕೊನೆಯಲ್ಲಿ ಬಂದಿದೆ. ರೈಟ್, ಹಾಗೆ ಇದು ಕೊನೆಯಲ್ಲಿ ರೈಟ್. ಬಟ್ ಎಲ್ಲದು ಕೊನೆಯಲ್ಲಿ ಬಂದರೆ ಮಾತ್ರ ಅಲ್ಲ, ಇಲ್ಲಿ ನೋಡಿ, ಇಲ್ಲಿ ಇ ಇದೆ, ಇಲ್ಲಿ ಇ ಇದೆ, ಇಲ್ಲಿ ಇ ಇದೆ, ಇಲ್ಲಿ ಇ ಇದೆ. ಇದು ಮಧ್ಯದಲ್ಲಿ ಬರುತ್ತೆ. ಮಧ್ಯದಲ್ಲಿ ಅಂದರೆ ಲಾಸ್ಟ್ ಒಂದು ಕಾನ್ಸನೆಂಟ್ ಇರುತ್ತೆ, ಒಂದು ವೊವೆಲ್ ಬಂದ್ಬಿಡುತ್ತೆ. ಅಲ್ಲಿ ಕೆಲವು ಕಡೆ, ಎಲ್ಲ ಕಡೆ ಅಲ್ಲ, ಅಲ್ಲಿ ಅದು ಸೈಲೆಂಟ್ ಆಗುತ್ತೆ. ಅದು ಎಲ್ಲಿ ಅಂತ ನಾನು ಹೇಳ್ತೀನಿ. ಈಗ ಇದನ್ನು ನೋಡೋಣ. ಸೊ ಇದು ಯಾವುದು, ಏಜ್. ಓಕೆ, ಸೊ ಏಜ್, ಇದನ್ನು ಏನಂತ ಹೇಳ್ತೀವಿ ನಾವು, ಏಜ್, AGE ಏಜ್. ಅದೇ ಬರೀ AG ಇದ್ರೆ ನಾವು ಏನು ಹೇಳಬೇಕು, ಆಗ್. ಬರೀ AG ಇದೆ ಅಂತ ಇಟ್ಕೊಳ್ಳಿ, AG ಇದ್ದಾಗ ಅದು ಆಗ್. AGE ಹಾಕಿದ್ರೆ ಏಜ್. ಓಕೆ, ಸೊ ಇದು ಹಾಗೆ ಬ್ರೀದ್. ಇದು ಬ್ರಿಡ್ಜ್. ಅಂದರೆ ನಿಮಗೇನೋ DGE ಬಂದಿದೆ, DGE ಬಂದರೆ ಅಲ್ಲೂ ಸೈಲೆಂಟ್ ಆಗಿರುತ್ತೆ. ಬ್ರಿಡ್ಜ್. ಚೇಂಜ್. ಇದು ಕ್ಲೋತ್ಸ್. ಅಲ್ಲಿ ಇ ಇದೆ, ಆದರೆ ಅದನ್ನು ಈನ ಪ್ರೊನೌನ್ಸ್ ಮಾಡೋಕ್ಕಿಲ್ಲ. ಈನ ಪ್ರೊನೌನ್ಸ್ ಮಾಡಿದ್ರೆ ಕ್ಲೋದೆಸ್ ಅಥವಾ ಕ್ಲೋಥೆಸ್ ಆಗುತ್ತೆ. ಓಕೆ, ಸೊ ಯಾಕೆಂದರೆ THE ಬಂದಾಗ, ಉದಾಹರಣೆಗೆ ನೀವು THE, ಇದು ದೆಮ್ ಅಂದರೆ ಇಲ್ಲಿ ಎ ಇದೆ, ಇದನ್ನು ಪ್ರೊನೌನ್ಸ್ ಮಾಡ್ತಾ ಇದ್ದೀವಿ, ಬಟ್ ಇಲ್ಲಿ ಪ್ರೊನೌನ್ಸ್ ಮಾಡಲ್ಲ. ಕ್ಲೋತ್ಸ್, ಇ ಈಸ್ ಸೈಲೆಂಟ್. ಓಕೆ, ನೆಕ್ಸ್ಟ್ ಇದು ಜೀನ್. ಓಕೆ, ಸೊ ಇದು ನೀವು ಹೇಳಬೇಕಾದ್ರೆ ಅಥವಾ ಬರಿಬೇಕಾದ್ರೆ ಈ ಬರೀಲೇಬೇಕು. ಇಲ್ಲಾಂದರೆ ಈ ಬರೀದಿದ್ರೆ ಅದು ಹ್ಯಾಟ್ ಆಗುತ್ತೆ. ಈ ಹಾಕಿದ್ರೇ ಹೇಟ್. ಸೊ ಈನ ಸೈಲೆಂಟ್ ಮಾಡಬೇಕು. ಇದರಲ್ಲಿ ಹೇಟ್. ಇದು ಈ ಹಾಕಲಿಲ್ಲ ಅಂದರೆ ಇದು ಲಿಕ್ ಆಗುತ್ತೆ. ಬರೀ LIK ಆದರೆ ಲಿಕ್ ಆಗುತ್ತೆ. ಸೊ ಈ ಹಾಕೋದಕ್ಕೆ ಲೈಕ್, ಅದು ರೂಲ್ ಇದೆ, ರೂಲ್ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಹಾಗೆ ಇದು LOVE ಸೈಲೆಂಟ್. ಲವ್. ಓಕೆ, ಸೊ ಇದನ್ನ ಇವೆರಡಕ್ಕೂ ಪ್ರೊನೌನ್ಸಿಯೇಷನ್ ಡಿಫರೆನ್ಸ್ ಹೇಳಿ ನೋಡೋಣ, ಯಾರಿಗಾದ್ರೂ ಗೊತ್ತಾ? ಇದೇನು ಇದು ನಾವು ಹೆಂಗೆ ಪ್ರೊನೌನ್ಸ್ ಮಾಡಬೇಕು, ಇದು ಹೆಂಗೆ ಪ್ರೊನೌನ್ಸ್ ಮಾಡಬೇಕು? ಎಲ್ಲ ಒಂದೇ ತರ ಹೇಳ್ತಾ ಇದ್ದೀರಲ್ವಾ? ಇಲ್ಲಿ
ಎಲ್ಲಿ ಮಾಡ್ತೀರಾ ನೀವು? ಎರಡು ಒಂದೇ ಥರ ಹೇಳ್ತಿದ್ದೀರಾ. ಎರಡನ್ನೂ ಹೇಳಿ ನೋಡೋಣ. 3 ಸಲ ಹೇಳಿ. ಎಲ್ಲರೂ ಅದನ್ನ 3 ಸಲ ಹೇಳಿ. ಆಕ್ಚುಲಿ ಇದು ಪ್ರೊನೌನ್ಸಿಯೇಷನ್ ಟಿಪ್ಪಿಗೆ ನಾನು ಹೇಳ್ತಾ ಇರೋದು. ಸೈಲೆಂಟ್ ಲೆಟರ್ಗೂ ಇದಕ್ಕೇನು ಸಂಬಂಧ ಇಲ್ಲ. ಅಲ್ಲ, ಎರಡನ್ನೂ ಇದು ಹೇಳಬೇಕು, ಇದು ಹೇಳಬೇಕು. ಹಾ ಹೇಳಿ. ಎಕ್ಸಾಕ್ಟ್ಲಿ, ವೆರಿ ಗುಡ್. ಯಾರು ಹೇಳಿದ್ದು? ಶಶಿಕಲಾನಾ? ಯಾರು ಹೇಳಿದ್ದು ಎಫ್ ಸೌಂಡ್ ಬರಬೇಕು ಅಂದ್ರಲ್ಲ? ಓಕೆ, ಎಸ್, ಗುಡ್. ಅಂದರೆ ಎಫ್ ಸೌಂಡ್ ಬರಲೇಬೇಕು ಅಂತಿಲ್ಲ. ಈಗ ನೋಡಿ, ನಾವು ಇದು ಬಂದು ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಇದು ಬಂದು ನಿಮಗೆ ಸ್ವರ, ಲೈಕ್ ಲವ್, ಲವ್, ಲವ್. ಸೊ ಲವ್ ಕನ್ನಡದಲ್ಲಿ ಲವ್ ಅನ್ನೋಕ್ಕೆ ಲೌಕಿಕ, ಲೌಕಿಕ ಅನ್ನೋದು ಪದ. ಸೊ ಲೌಕಿಕ. ಸೊ ಲವ್ ಅನ್ಬೇಕಾದ್ರೆ ನಾವು ಕನ್ನಡದಲ್ಲಿ ಲವ್ ಅನ್ಬೇಕಾದ್ರೆ ನಮ್ಮ ಬಾಯಿ ನೋಡಿ, ಬಾಯಿಯ ಆಕಾರ, ನಮ್ಮ ತುಟಿ ಆಕಾರ ಉ ಅಂತ ಬರ್ತದೆ. ಲವ್, ಉ. ಬಟ್ ನೀವು ಇದನ್ನು ಇಂಗ್ಲೀಷಲ್ಲಿ LOVE ಲವ್ ಹೇಳಬೇಕಾದ್ರೆ ಲವ್. ಈ ನಮ್ಮ ಕೆಳಗಡೆ ತುಟಿ ಒಳಗೆ ಹೋಗುತ್ತೆ, ಲವ್. ಇಂಗ್ಲೀಷಲ್ಲಿ ನಾನು ಹೇಳಿದ್ದೀನಿ ಅಂತ ಅನ್ಕೋತೀನಿ. W ಮತ್ತು V ಪ್ರೊನೌನ್ಸ್ ಮಾಡಬೇಕಾದ್ರೆ ಅದು ಕನ್ನಡಕ್ಕೆ ನಮಗೇನು ಅಷ್ಟೇನು ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ, ಬಿಕಾಸ್ ಅದೇನು ತುಂಬ ಡಿಫ್ರೆನ್ಸ್ ಏನಿರಲ್ಲ. ಬಟ್ ಆ್ಯಕ್ಚುಯಲ್ ಪ್ರೊನೌನ್ಸಿಯೇಷನ್ ಬಂದು ನಾವು W ಹೇಳಬೇಕಾದ್ರೆ ನಾವು ಈ ಥರ ಹೇಳ್ತೀವಿ, ವಾಟರ್, ವಾಟರ್, ವಾಟ್, ವೇಲ್. ಅದೇ ವಿ ಹೇಳಬೇಕಾದ್ರೆ ನಮ್ಮ ಕೆಳಗಡೆ ತುಟಿ ಮಾತ್ರ ಒಳಗೆ ಹೋಗುತ್ತೆ. ನಮ್ಮ ತುಟಿ ಆಕಾರ ವ್ಯಾನ್, 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 ವೇಲ್, ವಾಸ್, ವ್ಯಾಂಪೈರ್. ಬಟ್ ನಾವು W ಹೇಳಬೇಕಾದ್ರೆ ವಾಟರ್, ವೇರ್. ಸೊ ತುಟಿ ರೌಂಡ್ ಆಗುತ್ತೆ. ಅದು ಯಾರು ಜಾಸ್ತಿ ಗಮನಿಸಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಬಟ್ ಫಾರಿನರ್ಸ್ ಅವರು ಸರಿಯಾದ ಉಚ್ಚಾರಣೆ, ಅವರು W ಅದಕ್ಕೋಸ್ಕರ ಇದಕ್ಕೆ ಬೇರೆ ಸೌಂಡ್ ಇದೆ, ಇದಕ್ಕೆ ಬೇರೆ ಸೌಂಡ್ ಇದೆ ಹೇಳಬೇಕಾದ್ರೆ. ಅದೇ ಥರ ಇಂಗ್ಲೀಷಲ್ಲಿ ಇದನ್ನು ನಾವು ವ ಅಂತ ಹೇಳಬೇಕಾದ್ರೆ ಆ ಎಫ್ ಸೌಂಡ್ ಬರಬೇಕು. ನಾವು ಈ ಥರ ಮಾಡಬಾರ್ದು, ಉ ಅಂತ ಮಾಡಬಾರ್ದು. ಲವ್ ಅಂತ ಹೇಳಂಗಿಲ್ಲ, ಲವ್, ಲವ್. ಅದೇ ಥರ ಈಗ ಗ್ರೇವ್, ಇಲ್ಲಿ ವಿ ಇದೆಯಲ್ವಾ, ಗ್ರೇವ್. ಆಮೇಲೆ ಗೇವ್, ಗೇವ್. ಇಲ್ಲಿ ಡ್ರೈವ್, ಡ್ರೈವ್, ಡ್ರೈವು ಅಂತ ಹೇಳಂಗಿಲ್ಲ. ಇದನ್ನು ಗೇವು, ಗ್ರೇವು ಅಂತ ಹೇಳಂಗಿಲ್ಲ. ಓಕೆ, ಸೊ ದ್ಯಾಟ್ಸ್ ಹೌ ಇಟ್. ಪ್ರೊನೌನ್ಸಿಯೇಷನ್ ಟಿಪ್ಸ್ ಅಷ್ಟೇ, ನೀವೇನು ಅದನ್ನೇ ಫಾಲೋ ಮಾಡ್ಬೇಕಂತ ಏನಿಲ್ಲ. ಟಿಪ್ಸ್ ನೀವು ಅದನ್ನು ಕರೆಕ್ಟಾಗಿ ವಿ ಸೌಂಡನ್ನು ವ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಓಕೆ, ನಾವು ಇದೇನಿದು? ಪ್ಲೀಸ್. ಇದು ಹೇಗೆ ಹೇಳ್ತೀರಾ? ಹೌ ಡು ಪ್ರೊನೌನ್ಸ್ ದಿಸ್? ನಾನು ಹೇಳ್ಕೊಟ್ಟಿದ್ದೀನಿ ಅನ್ಸುತ್ತೆ ಒಂದ್ಸಲ. ಇಟ್ಸ್ ವೆಜಿಟೇಬಲ್. ಎಸ್, ವೆಜಿಟೇಬಲ್. ಇಲ್ಲಿ ನಿಮಗೆ ಈ ಸೈಲೆಂಟ್ ಆಗಿರುತ್ತೆ, ಇಲ್ಲೂ ಸೈಲೆಂಟ್ ಆಗಿರುತ್ತೆ, ಇಲ್ಲೂ ಸೈಲೆಂಟ್ ಆಗಿರುತ್ತೆ. ಓಕೆ, ಸೊ ಇಲ್ಲಿ ನಾವು ಟೇಬಲ್ ಅನ್ನೋದನ್ನ ಟೇಬಲ್ ಅಂತ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ, ಅದು ಟೇಬಲ್ ಆಗಿದ್ದಾಗ ಮಾತ್ರ. ಟೇಬಲ್ ಅಂದ್ರೇನು? ಮೇಜು, ಮೇಜು ಅಥವಾ ಟೈಮ್ ಟೇಬಲ್. ಟೇಬಲ್ ಅಂದರೆ ಇದು ಟೇಬಲ್ ಅಲ್ವಾ, ನಾವು ಈ ಥರ ಏನಾದರೂ ಮಾಡಿದ್ರೆ. ಸೊ ದಿಸ್ ಇಸ್ ಎ ಟೇಬಲ್. ಓಕೆ, ಮ್ಯಾಥಮೆಟಿಕ್ಸಲ್ಲಿ ಇದು ಟೇಬಲ್. ಆ ಟೇಬಲ್ ಮತ್ತು ಮೇಜು ಇದಕ್ಕೆ ಬಂದಾಗ ಮಾತ್ರ ನಾವು ಟೇಬಲ್ ಅಂತ ಹೇಳ್ತೀವಿ ಹೊರತು ಈಗ ಯಾವುದಾದ್ರೂ ಪದದ ಜೊತೆ ಟೇಬಲ್ ಸೇರ್ಕೊಂಡಿದ್ರೆ ಅದನ್ನು ಟೇಬಲ್ ಅಂತ ಹೇಳೋದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ, ಅದನ್ನು ಟೇಬಲ್ ಅಂತ ಹೇಳೋದಿಲ್ಲ, ಅದನ್ನು ಟಿಬಲ್ ಅಂತ ಹೇಳ್ತೀವಿ. ಉದಾಹರಣೆಗೆ ಇದು ವೆಜಿಟೇಬಲ್. ಹಾಗೆ ಇದನ್ನು ಸೂಟೇಬಲ್ ಅಂತ ಹೇಳಲ್ಲ. ಟೇಬಲ್ ಅನ್ನೋದನ್ನು ಟೇಬಲಿಗೆ ಮಾತ್ರ ಹೇಳ್ತೀವಿ, ಟೇಬಲ್. ಇದನ್ನು ಸೂಟೇಬಲ್ ಅಂತ ಹೇಳಲ್ಲ, ಇಟ್ಸ್ ಸೂಟಬಲ್. ಸೂಟೇಬಲ್ ಅಲ್ಲ, ಸೂಟಬಲ್. ಓಕೆ, ಸೂಟಬಲ್. ಈ ಟನ ಟಾ ಅಂತ ಹೇಳಬಾರ್ದು, ಸಣ್ಣ ಟ ಹೇಳಬೇಕು. ಸೂಟಬಲ್ ಅಲ್ಲ, ಸೂಟಬಲ್. ಓಕೆ, ಹಾಗೆ ನಾವು ದಿಸ್ ಇಸ್ ಹೋಪ್. ದಿಸ್ ಕರೆಕ್ಟ್ ಪ್ರೊನೌನ್ಸಿಯೇಷನ್. ತುಂಬ ಜನ 70 to 80% ಜನ ಇದನ್ನು ತಪ್ಪಾಗಿ ಹೇಳ್ತಾರೆ, ವೆಜಿಟೇಬಲ್ ಅಂತ ಹೇಳ್ತಾರೆ, ವಿಚ್ ಇಸ್ ನಾಟ್ ನೆಸಸರಿ. ಯಾಕೆ ಹೇಳಬೇಕು? ಒಂದು ಎಕ್ಸ್ಟ್ರಾ ಅಕ್ಷರನ ಯಾಕೆ ಹೇಳಬೇಕು? ಈಗ ವೆನ್ಸ್ಡೇ ಅಂತ ನಾನು ಹೇಳಿದೆ, ವೆಡ್ನಸ್ಡೇ ಅಂತ ಯಾಕೆ ಹೇಳಬೇಕು ನಾವು? ವೆನ್ ಇಟ್ಸ್ ಈಸಿ ಟು ಸೇ ವೆನ್ಸ್ಡೇ, ವೈ ಡು ಯು ವಾಂಟ್ ಟು ಮೇಕ್ ಇಟ್ ಮೋರ್ ಕಾಂಪ್ಲಿಕೇಟೆಡ್? ಲೈಕ್ ವೆಡ್ನಸ್ಡೇ ಯಾಕೆ ಹೇಳಬೇಕು? ನೀವು ವೆನ್ಸ್ಡೇ ಅಂತ ನಿಮಗೆ ಆಪ್ಷನ್ ಇರಬೇಕಾದ್ರೆ ನೀವು ವೆಡ್ನಸ್ಡೇ ಅಂತ ಯಾಕೆ ಒದ್ದಾಡ್ಕೊಂಡು ಹೇಳಬೇಕು? ವೆಡ್ನಸ್ಡೇ ಅಲ್ಲಿ 2 ಅಕ್ಷರ ಜಾಸ್ತಿ ಆಗಿಲ್ವಾ? ಹಾಗೆ ಇದು ವೆಜಿಟೇಬಲ್ ಅಂತ ಹೇಳೋದ್ರ ಬದಲು ಅದು ವೆಜಿಟೇಬಲ್, ಅದರ ಸರಿಯಾದ ಉಚ್ಚಾರಣೆ ಬಂದು ವೆಜಿಟೇಬಲ್. ಹಾಗಾಗಿ ಇಲ್ಲಿ ಒಂದು ಇ ಇಲ್ಲ ಅಂದರೆ ಅದು ಗ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಇ ಹಾಕಿದ್ದಾರೆ. ಸೊ ಅದು ಗೊತ್ತಾಗುತ್ತೆ ಮುಂದೆ ರೂಲ್ಸ್ ನಿಮಗೆ. ನಾವು ದಿಸ್ ಇಸ್ ಹೋಪ್. ಓಕೆ, ಸೊ ದಿಸ್ ಇಸ್ ಡ್ರೈವ್. ಇದು ಗೇವ್.
ಗೇವ್. ನಮ್ಮ ಕೆಳಗಡೆ ತುಟಿ ಒಳಗೆ ಹೋಗ್ಬೇಕು. ಗೇವ್, ಗೇವ್, ಉ ಹಿಂಗೆ ಬರಬಾರ್ದು. ಇದು ರೈಟ್. ರೈಟ್. ರೈಟ್ ಅಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗಿರುತ್ತೆ ಅಲ್ವಾ? ಬಿಕಾಸ್ ಡಬ್ಲ್ಯೂ ಆರ್ ಅನ್ನೋದು ಇಟ್ ಈಸ್ ಅ ವಾಟ್ ಇಸ್ ಇಟ್, ಏನದು? ಡಬ್ಲ್ಯೂ ಆರ್ ಅನ್ನೋದು ಏನು? ಅದಕ್ಕೊಂದು ಪದ ಇದೆ, ಏನಂತ ಕರಿಬೋದು ನಾವು ಅದನ್ನು? ವಾಟ್ ಆ್ಯಕ್ಚುಲಿ ಡಬ್ಲ್ಯೂ ಆರ್ ಈಸ್? ಓ ಯು ಬಂದಾಗ ಏನದು? ಓ ಯು ಅಲ್ಲ, ಓ ಯು ಅನ್ನೋದು ಏನು ಅಂತ ನಾನು ಕೇಳ್ತಾ ಇರೋದು. ಅದಕ್ಕೊಂದು ಪದ ಇದೆ, ನಾವು ಫೋನೋಗ್ರಾಮ್. ಓ ಯು ಅನ್ನೋದು ಫೋನೋಗ್ರಾಮ್. ಹಾಗೆ ಇದು ಡಬ್ಲ್ಯೂ ಆರ್ ಅಂದ್ರೆ ಏನು? ಡಬ್ಲ್ಯೂ ಆರ್ ಅವು ಹೆಂಗಪ್ಪ ಆಗುತ್ತೆ? ಡಬ್ಲ್ಯೂ ಆರ್ ಅನ್ನೋದು ಯಾವುದರಲ್ಲಿ ನಾವು ಕಲ್ತಿದ್ದೀವಿ? ಏನದು? ಇಟ್ ಈಸ್ ಅ ಡಯಾಗ್ರಾಫ್. ಇಟ್ ಈಸ್ ಅ ಡಯಾಗ್ರಾಫ್. 2 ಅಕ್ಷರ 1 ಶಬ್ದ ಅಲ್ವಾ? ಓಕೆ. ನಾವು ಇದು ಸೈಟ್. ಸೈಟ್. ಓಕೆ. ರೈಟ್. ಇದು ಗ್ರೇವ್. ಸೊ ಇಲ್ಲಿ ಈ ಇರೋದ್ರಿಂದನೇ ಇದನ್ನ ನಾವು ಗ್ರೇವ್ ಅಂತ ಹೇಳೋದು. ಈ ಇಲ್ಲ ಅಂದ್ರೆ ಒಂದು ವೇಳೆ ಗ್ರಾವ್ ಅಂತ ಹೇಳಬೇಕು. ಗ್ರಾವಿಟಿ, ಗ್ರಾವಿಟಿ, ಗ್ರಾವಿಟಿ. ಇದು ಬೈಟ್. ಬೈಟ್ ಆಗಿದೆಯಲ್ಲ ನೆಕ್ಸ್ಟ್. ಓಕೆ. ಸೊ ಇದು ಈ ಇಲ್ಲ ಅಂದ್ರೆ ಈ ನಾವು ಹಾಕ್ಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ಏನಾಗುತ್ತೆ? ಅದು ಹೆಡ್ ಆಗುತ್ತೆ. ಈ ಹಾಕೋದಕ್ಕೆ ಅದು ಹೈಡ್ ಆಗೋದು. ಹೈಡ್. ಇದು ನೋಡಿ ಫೋನೋಗ್ರಾಮ್ಸ್ ಎಲ್ಲ ಬಂದಿದೆ. IRE ಫೋನೋಗ್ರಾಮ್ ಬಂದಿದೆ. IRE ಬಂದಾಗ ಏನು ಹೇಳಬೇಕು? ಆಯ. ಬಟ್ ಸ್ಟಿಲ್ ಇದು ಸೈಲೆಂಟ್ ಆಗಿರುತ್ತೆ. ಡಿ ಝಾಯ್, ಅಥವಾ ನೀವು ಡಿಸೈರ್ ಅಂತಾನೆ ಹೇಳ್ಬೋದು. ಡಿ ಝೆಡ್ ಹಾಕೊಳ್ಳಿ. ಇಲ್ಲಿ ಎಸ್ ಬದಲು ಝೆಡ್ ಹಾಕೋಬೇಕು. ಡಿಸೈರ್. ಇದು ಎಕ್ಸೈಟ್. 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 ಇದು ಕೈಟ್. ಓಕೆ. ಸೊ ಇಲ್ಲೆಲ್ಲ ನೀವು ಸೈಲೆಂಟ್ ಮಾಡಬೇಕು. ಇದು ಮೇಕ್. ಈ ಇಲ್ಲ ಅಂದ್ರೆ ಏನಾಗುತ್ತೆ? ಮ್ಯಾಕ್ ಆಗುತ್ತೆ. ಇದು ನೇಮ್. ಈ ಇಲ್ಲ ಅಂದ್ರೆ ಅದೇನಾಗುತ್ತೆ? ನ್ಯಾಮ್ ಆಗುತ್ತೆ. ಓಕೆ. ಇಲ್ಲಿ ನೋಡಿ, ನಿಮಗೆ ಇಡಿ ಬಂದಿದೆ. ಸೊ ಇಡಿನೂ ಒಂದು ಫೋನೋಗ್ರಾಮ್ ಅಂತ ನಾನು ಹೇಳಿ ಅದನ್ನು ನಾನು ನಿಮಗೆ ಸಪ್ರೇಟಾಗಿ ಹೇಳ್ಕೊಟ್ಟಿದ್ದೀನಿ. ರೈಟ್. ಸೊ ಇಡಿ ಕೊನೆಯಲ್ಲಿ ಬಂದಿದೆ. ಕೊನೆಯಲ್ಲಿ ಬಂದರೆ ದೊಡ್ಡ ಪದ. ನೀವು ಒಂದೇ ಈಗ ಉದಾಹರಣೆಗೆ ಫೆಡ್, FED ಬಂದರೆ ಫೆಡ್ ಅಂತಲೇ ಹೇಳಬೇಕು. LED ಬಂತು ಅಂದರೆ ಇಲ್ಲಿ ಸೈಲೆಂಟ್ ಆಗಲ್ಲ. ಬಟ್ ಈ ಥರ ದೊಡ್ಡ ಪದಗಳಲ್ಲಿ ಸೈಲೆಂಟ್ ಆಗುತ್ತೆ. 4ಕ್ಕಿಂತ ಅಕ್ಷರ ಜಾಸ್ತಿ ಇರಬೇಕು. 3ಕ್ಕಿಂತ ಜಾಸ್ತಿ ಅಕ್ಷರ ಇದ್ದರೆ ಅದೇನಾಗುತ್ತೆ? ಕೆಲವು ಪದದಲ್ಲಿ ನಿಮಗೆ ED ಸೈಲೆಂಟ್ ಆಗುತ್ತೆ. ಸೊ ಪುಲ್ಡ್ ವಿಚ್ ಮೀನ್ಸ್ ಅದೇ ನೀವು LLED ಅಥವಾ SHED ಅಥವಾ ಲಾಸ್ಟಿಗೆ RMED ಅಥವಾ NED. ಈ ಕಾಂಬಿನೇಷನಲ್ಲಿ ಏನಾಗುತ್ತೆ? ಲಾಸ್ಟಿಗೆ ಸೈಲೆಂಟ್ ಆಗುತ್ತೆ. ಇಲ್ಲಿ ನಾವು ಇದನ್ನು ಪುಲ್ಲೆಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಇಲ್ಲಿ ಲೆಡ್ ಅಂತ ಹೇಳಬೇಕು. ಯಾಕೆಂದರೆ ಇದು ಬರೀ LED ಮಾತ್ರ ಇರೋದು. ಅದಕ್ಕೆ ನಾವು ಅದನ್ನು ಇಲ್ಲಿ ಸೈಲೆಂಟ್ ಆಗಲ್ಲ, ಇಲ್ಲಿ ಸೈಲೆಂಟ್ ಆಗುತ್ತೆ. ದಿಸ್ ಬಿಕಮ್ಸ್ ಪುಲ್ಡ್. ಇದು ಆಲ್ರೆಡಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ರೈಟ್. ಈ ಫೋನೋಗ್ರಾಮ್ಸಲ್ಲೇ ಬರುತ್ತೆ ED ಬಂದಾಗ ಯಾವ ಥರ ಹೇಳಬೇಕು? ಒಂದು ಎಡ್ ಅಂತ ಹೇಳಬೇಕು, ಇಲ್ಲ ಒಂದು ಬರೀ ಡ್ ಈ ಥರ ಹೇಳಬೇಕು, ಇಲ್ಲ ಅಂದರೆ ಟಿ ಸೌಂಡ್ ಹಾಕಬೇಕು. ಟಿ ಸೌಂಡ್ ಎಲ್ಲಿ ಹಾಕಬೇಕು? ಇಲ್ಲಿ ಟಿ ಸೌಂಡ್ ಹಾಕಬೇಕು. ಓಕೆ. ಇದು ಕಿಲ್ಡ್. ಓಕೆ. ಸೊ ಇದು ಮಿಲ್ಡ್. ಇದು ಫಿಲ್ಡ್. ಇದು ಚಿಲ್ಡ್. ಇದು ಸ್ಕಿಲ್ಡ್. ಓಕೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿ SHED ಇದೆ. SHED ಇದೆ. ಆದರೆ ಬರೀ ನಿಮ್ಗೆ SHED ಒಂದೇ ಪದ ಅಂತ ಇಟ್ಕೊಳ್ಳಿ. SHED ಇದೊಂದು ಪದ. SHED ಅನ್ನೋದು ಒಂದು ಪದ. ಶೆಡ್, ಮನೆ, ಶೆಡ್ ಅಂತ ಇಟ್ಟು. ಅದಕ್ಕೆ ನಾವು ಶೆಡ್ ಅಂತ ಹೇಳಬೇಕು. ಈ ಹಾಕಬೇಕಲ್ಲಿ ಶೆಡ್. ಬಟ್ ಇಲ್ಲಿ
ನಿಮಗೆ ಒಂದು ಪದದ ಜೊತೆಯಲ್ಲಿ ಎಸ್ ಎಚ್ ಡಿ, ಒಂದು ಪದದಲ್ಲಿ ಎಸ್ ಎಚ್ ಬಂತು ಅಂದರೆ ಎಸ್ ಎಚ್ ಬಿಟ್ಟು ಬೇರೆ ಯಾವುದಾದ್ರು ಅಕ್ಷರ ಇದ್ದರೆ, ಸೊ ಇಲ್ಲಿ ಎಸ್ ಎಚ್ ಬಿಟ್ಟು ಪಿ ಯು ಇದೆ, ಎಸ್ ಎಚ್ ಬಿಟ್ಟು ಸಿ ಆರ್ ಇದೆ, ಇಲ್ಲಿ ಆರ್ ಯು ಇದೆ, ಇಲ್ಲಿ ಬಿ ಆರ್ ಯು ಇದೆ. ಹಾಗಾಗಿ ಅದನ್ನು ನಾವು ಬ್ರಷೆಡ್ ಅಂತ ಹೇಳೋಕ್ಕಾಗಲ್ಲ, ಬ್ರಷ್ಡ್ ಅಂತಲೂ ಹೇಳೋಕ್ಕಾಗಲ್ಲ. ಅದನ್ನು ನಾವೇನು ಮಾಡಬೇಕು, ಇದನ್ನು ಈ ಡಿನ ನಾವು ಟಿ ಮಾಡಬೇಕು, ಡಿನ ಟಿ ಮಾಡಬೇಕು. ಹೇಳಬೇಕಾದ್ರೆ ಪುಸ್ಟ್, ಬ್ರಸ್ಟ್ ಆ ಥರ. ಈಗ ಇದೇನಾಗುತ್ತೆ, ಪು ಶ ಹಾಕ್ಕೊಳ್ಳಿ, ಆಮೇಲೆ ಟ ಹಾಕ್ಕೊಳ್ಳಿ, ಪುಸ್ಟ್, ಪುಸ್ಟ್, ಪುಷ್ಡ್ ಅಂತ ಹೇಳಂಗಿಲ್ಲ, ಪುಸ್ಟ್, ಪುಸ್ಟ್. ಓಕೆ, ಸೊ ಹಾಗೆ ಇದನ್ನ ಕ್ರ, ಕ್ರಸ್ಟ್, ಕ್ರಸ್ಟ್ ಅದು ಹಾಗೆ ಬರೋದು, ಕ್ರಸ್ಟ್, ಕ್ರಶ್ಡ್, ಕ್ರಶ್ಡ್ ಅಲ್ಲ. ನಮ್ಮ ಶ ಮತ್ತು ಡ ಒಟ್ಟೊಟ್ಟಿಗೆ ಹೇಳೋಕೆ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ಏನು ಮಾಡ್ತಾರೆ ಅಂತ ಅವರು ಆ್ಯಡ್ ಮಾಡ್ತಾರೆ. ಕ್ರಸ್ಟ್, ಪುಸ್ಟ್, ರಸ್ಟ್, ಬ್ರಸ್ಟ್, ಹಸ್ಟ್. ಸೊ ಇದು ಹೇಳೋಕ್ಕೂ ಈಸಿ ಆಗುತ್ತೆ, ರೈಟ್. ಇದನ್ನು ಪುಷ್ಡ್, ಪುಷ್ಡ್, ಕ್ರಶ್ಡ್, ರಶ್ಡ್, ಬ್ರಷ್ಡ್ ಅಂತ ಹೇಳೋಕ್ಕಿಂತ ಪುಸ್ಟ್, ಕ್ರಸ್ಟ್ ಅದು ಸಾಫ್ಟ್ ಆಗಿರುತ್ತೆ ಹೇಳೋಕ್ಕೆ. ಓಕೆ, ನಾವು ರಶ್ಡ್, ರಸ್ಟ್, ಇದು ಬ್ರ, ಹಾಗೆ ಟಾ ಒತ್ತು ಕೊಡಬೇಕು ಇದಕ್ಕೆ, ಬ್ರಸ್ಟ್. ಓಕೆ, ಹಸ್ಟ್, ಹಸ್ಟ್. ಇಲ್ಲಿ ನೀವು ದೊಡ್ಡ ಶಾ ಹಾಕ್ಕೊಳ್ಳಿ, ಸಣ್ಣ ಶಾ ಹಾಕ್ಕೊಳ್ಳಿ, ಅದೇನು ಪ್ರಾಬ್ಲಮ್ ಇಲ್ಲ. ಇದು ಲೀನ್ಡ್, 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 ಲೀನ್ಡ್. ಓಕೆ, ನಾವು ಇದು ಹಾಗೆ ಎಮ್ ಇ ಡಿ ಬಂದಿದೆ ನೋಡಿ. ಎಮ್ ಇ ಡಿ ನೀವು ಫಸ್ಟಿಗೆ ಬಂತು ಅಂದರೆ, ಮಧ್ಯದಲ್ಲಿ ಬಂತು ಅಂದರೆ ಓಕೆ, ಎಮ್ ಇ ಡಿ ಲಾಸ್ಟಿಗೆ ಬಂತು ಅಂತ ಹೇಳಿದ್ರೆ ಅದನ್ನು ಈ ಸೈಲೆಂಟ್ ಮಾಡಿ ಬರೀ ಡ್ ಅಂತ ಹೇಳಬೇಕು. ಈಗ ಎಮ್ ಇ ಡಿ ಬಂತಾ, ಎಮ್ ಇ ಡಿ, ಎಮ್ ಇ ಡಿ ಮೆಡಿಕಲ್, ಎಮ್ ಇ ಡಿ, ಎಮ್ ಇ ಡಿ ಐ ಸಿ ಎ ಎಲ್ ಮೆಡಿಕಲ್ ಆಗುತ್ತೆ, ಮೇ ಅಂತಲೇ ಹೇಳಬೇಕು ಅದನ್ನು. ಬಟ್ ಇಲ್ಲಿ ಬಂದಿರೋದ್ರಿಂದ ಈ ಎಮ್ ಆದಮೇಲೆ ಇ ಆದಮೇಲೆ ಡಿ ಕೊನೆಯಲ್ಲಿ ಬಂದಿರೋದ್ರಿಂದ ಅದನ್ನು ನೀವು ಅಂತಲೇ ಹೇಳಬೇಕು. ಸೊ ಇಲ್ಲೇನಾಗುತ್ತೆ, ಸೀಮ್ಡ್, ಸೀಮ್ಡ್. ಇದನ್ನ ಹೆಂಗೆ ಹೇಳ್ಬೋದು, ಸೀಮ್ಡ್ ಈ ಥರ ಹೇಳಿ. ಮ ಕೆಳಗೆ ಸೀಮ್, ಇಲ್ಲಿ ಕೆಳಗಡೆ ಡಾ ಹಾಕಿ, ಅವಾಗ ಏನಾಗುತ್ತೆ, ಸೀಮ್ಡ್, ಸೀಮ್ಡ್. ಓಕೆ, ನೆಕ್ಸ್ಟ್ ಹಾಗೆ ಬ್ಲೂ, ಬ್ಲೂ ಹೇಳಬೇಕು, ಸೈಲೆಂಟ್ ಡಿ, ಸೀಮ್ ಸೈಲೆಂಟ್ ಇ ಡಿ. ಸೊ ಬ್ಲೂ, ಬ್ಲೂ ಈ ಎಮ್ ಹಾಕೊಳ್ಳಿ, ಆಮೇಲೆ ಡಿ ಡೈರೆಕ್ಟ್, ಡಿನ ಇಲ್ಲಿ ಹಾಕಿದ್ರೆ ಆಯ್ತು. ಸೊ ಅದೇನಾಗುತ್ತೆ, ಬ್ಲೂಮ್ಡ್, ಬ್ಲೂಮ್ಡ್. ಹಾಗೆ ಇದು ಸೇಮ್, ಗ್ಲೂ, ಗ್ಲೂ ಹಾಕೊಳ್ಳಿ, ಗ್ಲೂ ಈ ಎಮ್ನ ಇಲ್ಲಿ ಹಾಕೊಳ್ಳೋದು, ಆಮೇಲೆ ಈ ಸೈಲೆಂಟ್ ಈ ಡಿ ಇಲ್ಲಿ ಹಾಕೋಬೇಕು. ಅವಾಗ ಏನಾಗುತ್ತೆ, ಅದು ಗ್ಲೂಮ್ಡ್, ಗ್ಲೂಮ್ಡ್. ಓಕೆ, ನೆಕ್ಸ್ಟ್ ಹಾಗೆ ಇದು ಹಾರ್ಮ್ಡ್, ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಇಲ್ಲಿ, ಅವಾಗಲೇ ನಮಗೆ ಈಸಿ ಆಗೋದು. ಆರ್ ಸೈಲೆಂಟ್ ಮಾಡಬೇಕು, ಎ ಆರ್ ಅಂತ ಬಂದಾಗ ಮಧ್ಯದಲ್ಲಿ ಬಂತು ಅಂದರೆ ಆರ್ ಸೈಲೆಂಟ್ ಮಾಡೋದು ಬೆಟರ್. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ ಆರ್ ಸೈಲೆಂಟ್ ಮಾಡ್ಕೊಳ್ಳಿ ಅಂತ. ಮಾಡ್ಕೋಬೇಕು ಅನ್ನೋ ಕಡ್ಡಾಯ ಇಲ್ಲ, ಮಾಡಿದ್ರೆ ಪ್ರೊನೌನ್ಸಿಯೇಷನ್ ಈಸಿ ಆಗುತ್ತೆ. ಫಾರಿನರ್ಸ್ ಎಲ್ಲ ಹಾಗೆ ಮಾಡೋದು, ದೇ ಡೋಂಟ್ ಪ್ರೊನೌನ್ಸ್ ಆರ್. ಹಾರ್ಮ್, ಹಾರ್ಮ್ಡ್, ಹಾರ್ಮ್ಡ್ ಅಲ್ಲ. ಓಕೆ, ಸೊ ಇದನ್ನು ಇಲ್ಲಿ ಜಾಗನೇ ಇಲ್ದಂಗೆ ಆಗೋಯ್ತಲ್ಲ. ಸೊ ಆರ್ ಪ್ರೊನೌನ್ಸಿಯೇಷನ್ ಯಾಕೆ ನಾವು ಆರ್ನ ಯಾಕೆ ಸೈಲೆಂಟ್ ಮಾಡಬೇಕು ಕೆಲವು ಕಡೆ ಅಂತ ಹೇಳಿದ್ರೆ, ಹೌ ಡು ಯು ಪ್ರೊನೌನ್ಸ್ ದಿಸ್, ಎ ಎಲ್ ಎ ಆರ್. ಇದು ಹೆಂಗೆ ಪ್ರೊನೌನ್ಸ್ ಮಾಡ್ತೀವಿ, ಸಾರಿ, ಇದು ಹೇಗೆ ಪ್ರೊನೌನ್ಸ್ ಮಾಡ್ತೀವಿ, ಎ ಎಲ್ ಎ ಆರ್ ಎಮ್. ಬೆಳಗ್ಗೆ ಎಲ್ಲರೂ ಅಲಾರ್ಮ್ ಇಟ್ಕೊಳ್ತೀರಲ್ಲ, ಹೆಂಗೆ ಅದನ್ನು ಹೆಂಗೆ ಏನು ಪ್ರೊನೌನ್ಸ್ ಮಾಡ್ತೀರಾ? ಬೆಳಿಗ್ಗೆ ಅಲಾರ್ಮ್ ಇಟ್ಕೊಂಡು ಎಲ್ಲರೂ ಎದ್ದೇಳ್ತಿರಲ್ವಾ, ಹೌ ಡು ಯು ಸೇ ದಟ್? ಹಾಂ, ಅಲಾರಮ್, ಅಲ್ರಾಮ್, ಅಲಾರಮ್. ಓಕೆ, ಅಲಾರಮ್, ಅಲಾರಮ್, ಅಲ್ರಾಮ್. ಸೊ ರಾಮ್ ಅಂತ ಹೇಳಕ್ಕೆ ಆರ್ ಎ ಎಂ ಬೇಡವಾ, ಅಥವಾ ರಮ್ ಅಂತ ಹೇಳಕ್ಕೆ ಆರ್ ಯು ಎಂ ಬೇಡವಾ? ನೀವು ರಮ್ ಅಂತ ಹೇಳಬೇಕು ಅಂದರೆ ದಿಸ್ ಈಸ್ ರಮ್, ರಾಮ್ ಅಂತ ಹೇಳಬೇಕಂದ್ರೆ ದಿಸ್ ಈಸ್ ರಾಮ್ ಅಥವಾ ರ್ಯಾಮ್. ಅಲ್ಲಿ ಇಲ್ವಲ್ಲ, ಆರ್ ಆದಮೇಲೆ ಏನೂ ಇಲ್ಲ, ಆರ್ ಆದಮೇಲೆ ಡೈರೆಕ್ಟಾಗಿ ಎಮ್ ಇದೆ ನಿಮಗೆ. ಸೊ ನಮಗೆ ರ್ಮ್ ಅಂತ ಹೇಳೋಕ್ಕೆ ಕಷ್ಟ ಆಗುತ್ತೆ, ಅದಕ್ಕೆ ಆರ್ ಸೈಲೆಂಟ್ ಮಾಡ್ತಾರೆ ಅವರು.
ಆರ್ ಆದಮೇಲೆ ಎಂ ಬಂತು ಅಂದರೆ ಆರ್ ಸೈಲೆಂಟ್ ಮಾಡ್ತಾರೆ. ಹಾಮ್, ವಾಮ್, ಅಲಾಮ್. ಓಕೆ, ಸೊ ಹಾಗಾಗಿ ಎಮ್ ಮುಂದೆ, ಎಮ್ಗಿಂತ ಹಿಂದೆ ನಿಮಗೆ ಆರ್ ಬಂತು ಅಂದರೆ ಇಟ್ಸ್ ಬೆಟರ್ ಟು ಸೈಲೆಂಟ್. ಫಾರ್ಮ್, ಫಾರ್ಮರ್, ಫಾರ್ಮರ್ ಅಂತ ಹೇಳೋದನ್ನು ನಾವು ಫಾರ್ಮರ್ ಅಂತ ಹೇಳಿದ್ರು ಸಾಕು. ಫಾರ್ಮರಲ್ಲಿ ನಿಮಗೆ ಈ ಆರ್ ಆಮೇಲೆ ಕೊನೆಗಿದೆ, ಹಾಗಾಗಿ ಅದು ನಿಮಗೆ ಸಪೋರ್ಟ್ ಮಾಡುತ್ತೆ. ಫಾರ್ಮರ್ ಅದನ್ನು ಫಾರ್ಮರ್ ಅಂತ ಹೇಳಿದ್ರು ಓಕೆ. ಬಟ್ ಅಲಾಮ್ನ ನೀವು ಅಲಾರಮ್ ಅಂತ ಹೇಳಂಗಿಲ್ಲ, ಅಲಾಮ್. ಓಕೆ, ಸೊ ಹಾಗೆ ಇದು ಫಾರ್ಮ್ಡ್. ಫಾ, ಆರ್ ಸೈಲೆಂಟ್ ಮಾಡ್ಕೊಳ್ಳಿ, ಈ ಸೈಲೆಂಟ್ ಮಾಡ್ಕೊಳ್ಳಿ. ಫಾರ್ಮ್ಡ್. ಓಕೆ, ಫಾರ್ಮ್ಡ್. ಫಾರ್ಮ್ಡ್, ಫಾರ್ಮ್ಡ್ ಆಯ್ತಾ. ಹಾಗೆ ಇದು ಗ್ರೂಮ್ಡ್, ಗ್ರೂಮ್ಡ್, ಗ್ರೂಮ್ಡ್. ಹಾಗೆ ಎಸ್, ಎಮ್ ಆಯಿತು. ಎಮ್ ಆದಮೇಲೆ ಎನ್ ಆದಮೇಲೆನೂ ನಿಮಗೆ ಪದ ಎನ್ನಲ್ಲಿ ಎಂಡ್ ಆಯಿತು ಅಂದರೆ ಆ್ಯಕ್ಚುಲಿ ಇದೆಲ್ಲ ಏನು ಗೊತ್ತಾ, ಇದು ಪಾಸ್ಟ್ ಟೆನ್ಸ್. ಇದು ಹಾಮ್ ಅನ್ನೋದ್ರದ್ದು ಪಾಸ್ಟ್ ಟೆನ್ಸ್ ಹಾಮ್ಡ್, ಹಾಮ್ ಅನ್ನೋದ್ರ ಪಾಸ್ಟ್ ಟೆನ್ಸ್ ಹಾಮ್ಡ್, ಫಾರ್ಮ್ ಅನ್ನೋದ್ರ ಪಾಸ್ಟ್ ಟೆನ್ಸ್ ಫಾರ್ಮ್ಡ್, ಇಡಿ ಸೇರುತ್ತೆ. ಹಾಗೆ ಇದು ಲರ್ನ್, ಲರ್ನ್ ಅನ್ನೋದು, ಲರ್ನ್ ಕಲಿಯೋದು, ಕಲಿತೆ. ಐ ಲರ್ನ್ ಟು ಸ್ಪೀಕ್. ಓಕೆ, ವಾರ್ನ್, ವಾರ್ನ್ ಅಂದರೆ ವಾರ್ನಿಂಗ್ ಕೊಡೋದು, ರೈಟ್. ಸೊ ವಾರ್ನ್ ಅನ್ನೋದು ಪದ, ಅದರ ಪಾಸ್ಟ್ ಟೆನ್ಸ್ ಇಡಿ, ವಾರ್ನ್ಡ್. ನಾನು ಅವನಿಗೆ ವಾರ್ನ್ ಮಾಡಿದೆ. ಸೊ ಐ ವಾರ್ನ್ಡ್ ಹಿಮ್, ವಾರ್ನೆಡ್ ಹಿಮ್ ಅಲ್ಲ, ಐ ವಾರ್ನ್ಡ್ ಹಿಮ್. ಐ ಲರ್ನ್ಡ್ ಇಂಗ್ಲಿಷ್. ಐ ಲೀನ್ಡ್ ಓವರ್, ನಾನು ಲೀನ್ ಆದೆ. ಲೀನ್ ಅಂದರೆ ಬೆಂಡ್ ಆಗೋದು ಒಂದು ಕಡೆ. ಐ ಲೀನ್ಡ್ ಓವರ್. ಸೊ ಲೀನ್ಡ್. ಇದು ಸ್ಟೋನ್ಡ್, ಸ್ಟೋನ್ಡ್ ಅಂದರೆ ಕಲ್ಲಲ್ಲಿ ಹೊಡೆಯೋದು, ಸ್ಟೋನ್ಡ್, ಸ್ಟೋನೆಡ್ ಅಲ್ಲ, ಸ್ಟೋನ್ಡ್. ಹಾಗೆ ಟೋನ್ಡ್, ಟೋನ್ಡ್ ಮಿಲ್ಕ್ ಕೇಳಿದ್ದೀರಾ, ಟೋನ್ಡ್ ಮಿಲ್ಕ್ ಅಂತ ಕೇಳಿದ್ದೀರಾ, ಹಾಲು, ಟೋನ್ಡ್ ಮಿಲ್ಕ್. ಹಾಗೆ ಫೋನ್ಡ್, ಫೋನ್ಡ್ ಅಂದರೆ ನಾನು ಅವನಿಗೆ ಕಾಲ್ ಮಾಡಿದೆ. ಐ ಕಾಲ್ಡ್ ಹಿಮ್, ಆರ್ ಯು ಕ್ಯಾನ್ ಸೇ ಐ ಫೋನ್ಡ್ ಹಿಮ್. ಐ ಕಾಲ್ಡ್ ಹಿಮ್ ಆರ್ ಐ ಫೋನ್ಡ್ ಹಿಮ್. ಓಕೆ, ಸೊ ಇಲ್ಲೆಲ್ಲ ನಿಮಗೆ ಇದೆಲ್ಲ ಸೈಲೆಂಟ್ ಮಾಡಬೇಕು. ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಎಲ್ ಇ ಡಿ ಬಂತು ಅಂದರೆ, ಬರೀ ಎಲ್ ಇ ಡಿ ಅಲ್ಲ, ಅದಕ್ಕಿಂತ ಹಿಂದೆ ಯಾವ್ದಾದ್ರು ಬಂತು ಅಂದರೆ ಆಲ್ಮೋಸ್ಟ್ ನಿಮಗೆ ಎಲ್ಲ ಪದಗಳೆಲ್ಲ ಆಲ್ಮೋಸ್ಟ್ ಒಂದು 96% ನಿಮಗೆ ಈ ಸೈಲೆಂಟ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಪುಲ್ಡ್, ಕಿಲ್ಡ್, ಮಿಲ್ಡ್, ಫಿಲ್ಡ್, ಚಿಲ್ಡ್, ಇನ್ನೂ ಇರ್ಬೋದು ಥ್ರಿಲ್ಡ್, ಓಕೆ, ಚಿಸಲ್ಡ್, ವಿಸಿಲ್ಡ್, ಈ ಥರ. ಹಾಗೆ ಎಸ್ ಎಚ್ ಇ ಡಿ ಬಂದಾಗ ಆಲ್ಮೋಸ್ಟ್ ನೀವು ಸೈಲೆಂಟ್ ಮಾಡಬೇಕು. ಆಮೇಲೆ ಇಲ್ಲಿ ಎಮ್ ಇ ಡಿ ಬಂದಾಗ ಆಲ್ಮೋಸ್ಟ್ ಸೈಲೆಂಟ್ ಆಗಬೇಕು. ಹಾಗೆ ಎನ್ ಇ ಡಿ, ಇದು ಗೊತ್ತಾಗುತ್ತೆ ನಿಮಗೆ. ಹಾಂ, ಇದು ಈ ಥರ ಬಂದರೆ, ಈ ಥರ ಅಕ್ಷರಗಳು ಬಂದರೆ ನಾವು ಸೈಲೆಂಟ್ ಮಾಡಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ರೈಟ್. ಸೊ ಇದನ್ನು ನಾವೇನು ಹೇಳ್ತೀವಿ, ಇದನ್ನು ಲರ್ನ್ಡ್, ಆರ್ ಸೈಲೆಂಟ್ ಮಾಡ್ಕೊಳ್ಳಿ, ಲರ್ನ್ಡ್. ಸೊ ಇಲ್ಲೂ ಆರ್ ಸೈಲೆಂಟ್ ಮಾಡ್ಕೊಳ್ಳಿ, ವಾಂಡ್. ಓಕೆ, ಸೊ ಇಲ್ಲಿ ಲೀನ್ಡ್, ಲೀನ್ಡ್, ಸ್ಟೋನ್ಡ್, ಸ್ಟೋನ್ಡ್. ಇದು ಟೋನ್ಡ್, ಟೋನ್ಡ್. ಓಕೆ, ಇದು ಫೋನ್ಡ್, ಫೋನ್ಡ್. ಓಕೆ, ಅರ್ಥ ಆಯ್ತಲ್ಲ? ಹಾಂ, ಎಸ್. ಇವಾಗ ಇದನ್ನು ಓದೋಣ. ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದರೂ. ಹಾಂ, ಓಕೆ. ಸೊ ನಾನು ಒಂದ್ಸಲ ಹೇಳ್ತೀನಿ, ನೀವು 3 ಸಲ ಹೇಳಬೇಕು. ನಾವು ಏಜ್, ಬ್ರೀದ್, 1 minute.